ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕರೇ, ಇವತ್ತು ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಗುಪ್ತ ನಿಧಿಯ ವಿಚಾರ. ನಿಧಿಯ ಬಗ್ಗೆ ನಾನು ನಿಮಗೆ ಬಹಳಷ್ಟು ಸಲ ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಗುಪ್ತ ನಿಧಿಗಳು, ರಾಜ ಮಹಾರಾಜರು ತಮ್ಮ ಸಂಪತ್ತನ್ನು ಭೂಮಿಯಲ್ಲಿ ಇಟ್ಟಿರ್ತಕ್ಕಂಥದ್ದು, ಅಥವಾ ಈ ಯಾರಾದರೂ ಹಿರೀಕರಾಗಲಿ ಕಳ್ಳ ಕದೀಮರಾಗಲಿ ಇವರೆಲ್ಲ ಭೂಮಿಯಲ್ಲಿ ಇಟ್ಟಿರ್ತಕ್ಕಂಥದ್ದು, ಭೂಮಿಯಲ್ಲೇ ಉತ್ಪತ್ತಿಯಾಗುವಂಥದ್ದು, ಆಕಾಶದಿಂದ ಬೀಳುವಂಥದ್ದು, ಭೂಮಿಯ ಆಳಕ್ಕೆ ಹೋದಾಗ ಅಲ್ಲಿ ಸಿಗುವಂಥದ್ದು, ಈ ಥರದ್ದೆಲ್ಲ ವಿಚಾರ ನಿಧಿಯ ವಿಚಾರ ಆಗಿರುತ್ತೆ. ಅದರಲ್ಲಿ ಈ ಗುಪ್ತ ನಿಧಿಯ ವಿಶೇಷವಾಗಿರ್ತಕ್ಕಂಥ ವಿಚಾರದಲ್ಲಿ 9 ರಹಸ್ಯಗಳಿದೆ. ಏನಿದು ರಹಸ್ಯ ಅಂತ ಹೇಳಿದ್ರೆ, ಈ ನಿಧಿ ಅಂತಕ್ಕಂಥದ್ದು ಒಂದು ಭೂಮಿಯಲ್ಲಿದ್ದಾಗ ಆ ನಿಧಿಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಅಶ್ವತ್ಥ ವೃಕ್ಷ, ಬೇವಿನ ವೃಕ್ಷ, ಹುತ್ತ, ನಾಗರ ಸಂಚಾರ, ದೇವರ ಸಂಚಾರ, ಮರದ ಮೇಲೆ ಕೆಲವು ಅದ್ಭುತವಾಗಿರ್ತಕ್ಕಂಥ ಒಂದು ಚಿಹ್ನೆಗಳು ಕಾಣಿಸ್ಕೊಳ್ಳುವಂಥದ್ದು, ಭೂಮಿಯ ಮೇಲೆ ಚಿಹ್ನೆಗಳು ಕಾಣಿಸ್ಕೊಳ್ಳುವಂಥದ್ದು, ಕನಸುಗಳು ಬೀಳುವಂಥದ್ದು, ಒಂದು ವಿಶೇಷವಾಗಿರ್ತಕ್ಕಂಥ ಶಬ್ದ ಕೇಳಿಸುವಂಥದ್ದು, ಈ ಥರದ್ದು ಸೂಚನೆಗಳು ಈ ಒಂದು ಭೂಮಿಯಲ್ಲಿ ಗುಪ್ತ ನಿಧಿಗಳಿದ್ದಾಗ ಇರುತ್ತೆ. ಈ ನಿಧಿ ವಿಚಾರದಲ್ಲಿ ನಾನು ಸಾಕಷ್ಟು ಸಂಶೋಧನೆಗಳು ಮಾಡಿದಾಗ, ನಮ್ಮ ಹತ್ರ ಬಂದವ್ರಿಗೆ ನೋಡಿದಾಗ 100ಕ್ಕೆ ಬರೀ 2% ಅಷ್ಟು ಮಾತ್ರ ಈ ಒಂದು ವಿಚಾರ ಸತ್ಯ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇನ್ನು 98% ಏನಂದರೆ ಇದರಲ್ಲಿ ಮೋಸಗಳು, ವಂಚನೆಗಳು, ಮೋಸ, ದಗ ಎಲ್ಲವೂ ಇದೆ. ಸುಮ್ಮನೆ ಯಾರೋ ಬಂದು ತೆಕ್ಕೊಡ್ತೀನಿ ಅನ್ನೋದು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು, ಇವೆಲ್ಲ ಸುಳ್ಳುಗಳು ಇದೆ ಇದರಲ್ಲಿ. ಈ ಗುಪ್ತ ನಿಧಿ ಅಂತಕ್ಕಂಥ ವಿಚಾರಗಳು ನಿಮಗೆ ಕನಸಿನ ರೂಪದಲ್ಲಿ ಅಥವಾ ಈ ಥರ ಸೂಚನೆಗಳಿದ್ದಾಗ ನೋಡಿ, ವಿಶೇಷವಾಗಿರ್ತಕ್ಕಂಥ ಆ ಜಾಗದಲ್ಲಿ ಒಂದು ತಾಂತ್ರಿಕ ವಿಧಾನದಲ್ಲಿ ಮಾಡುವಂತಹ ಒಂದು ಮಂತ್ರದಿಂದ ಈ ಒಂದು ಏನು ನಿಧಿ ಅಂತಕ್ಕಂಥದ್ದು ಇದೆ ಅದು ಬೆಳಕಿಗೆ ಬರುತ್ತೆ. ಅಂದರೆ ಕರೆಕ್ಟಾಗಿ ಗೋಚರ ಆಗುತ್ತೆ. ಆ ಗೋಚರ ಆಗಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ, ಒಂದು ಅಮಾವಾಸ್ಯೆಯ ದಿನ ಸಂಜೆಯ ಹೊತ್ತಲ್ಲಿ 9 ಅಕ್ಷರಗಳ ಬೀಜಾಕ್ಷರವನ್ನು ಒಂದು ತಾಮ್ರದ ತಗಡಿನಲ್ಲಿ ಬರೆದುಬಿಟ್ಟು ಅದಕ್ಕೆ ರೇಷ್ಮೆ ದಾರವನ್ನು ಕಟ್ಟಿ ಒಂದು ಪೂಜೆ ಹೋಮವನ್ನು ಮಾಡಿ ಒಂದು ಅರ್ಧ ಅಡಿ ಆ ಭೂಮಿಯಲ್ಲಿ ತೆಗೆದು ಈ ಒಂದು ವಸ್ತುಗಳನ್ನ ಮತ್ತು ಆ ತಾಮ್ರದಲ್ಲಿ ಬರೆದಿರ್ತಕ್ಕಂಥ 9 ಬೀಜಾಕ್ಷರಗಳನ್ನ ಆ ಭೂಮಿಯಲ್ಲಿ ಹಾಕಿಟ್ಟಾಗ ಧನಾಕರ್ಷಣ, ಭೂ ಆಕರ್ಷಣ ಅಂಥೇಳಿ ಕರಿತೀವಿ ನಾವು. ಆ ಭೂಮಿಯಲ್ಲಿ ಇರ್ತಕ್ಕಂಥ ಆ ಒಂದು ಏನು ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಇದೆ ಅದನ್ನು ಇದು ಆಕರ್ಷಣೆ ಮಾಡುತ್ತೆ, ಎಳೆಯುತ್ತೆ. ಅಷ್ಟು ಪವರ್ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಬರೀ ಮಂತ್ರದಿಂದ ಕೆಲಸ ಆಗಲ್ಲ, ಅದಕ್ಕೆ ಯಂತ್ರ, ತಂತ್ರ ಎಲ್ಲವೂ ಬೇಕಾಗತ್ತೆ. ಸೊ ಇದೆಲ್ಲ ಇಟ್ಕೊಂಡು ನಾವು ಮಾಡಿದಾಗ ಭೂ ಆಕರ್ಷಣ, ಧನಾಕರ್ಷಣ ಆಗಿ ಈ ಒಂದು ಗುಪ್ತ ನಿಧಿಯ ವಿಚಾರ ನಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ತದನಂತರ ಅದನ್ನು ಸಾತ್ವಿಕ ರೀತಿಯಲ್ಲಿ ನೋಡಿ, ಎಷ್ಟೋ ಜನ ಅಂತಾರಂದರೆ ಅದಕ್ಕೆ ಬಲಿ ಕೊಡಬೇಕು, ಬಲಿ ಅಂತ ಹೇಳಿದ್ರೆ ನರಬಲಿ ಕೊಡಬೇಕು, ಅದು ಕೊಡಬೇಕು, ಅದೆಲ್ಲ ಸುಮ್ಮನೆ ಮೂಢನಂಬಿಕೆ. ಅದು ಆ ಥರ ಎಲ್ಲ ಯಾವುದೂ ಬೇಕಾಗಿಲ್ಲ. ನಿಮಗೆ ಪ್ರಾಪ್ತಿ ಇದೆ, ನಿಮ್ಮ ಹೆಸರಲ್ಲೇ ಅದು ಇದೆ ಅಂದಾಗ
ಅದನ್ನು ನೀವು ಸಾತ್ವಿಕ ರೀತಿಯಲ್ಲಿ ಪೂಜೆ ಮಾಡಿ ನೀವು ಅದನ್ನು ಪಡ್ಕೋಬೋದು. ಯಾಕಂದರೆ ಅದು ನಿಮ್ಮ ಒಂದು ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದು ವಿಚಾರ. ಅದು ಸುಮ್ಮನೆ ಎಲ್ಲರ ಭೂಮಿಯಲ್ಲಿ ಇರೋದು ಅಥವಾ ಎಲ್ಲೋ ಒಂದು ಕಡೆ ಸಿಗೋದು ಅದೆಲ್ಲ ಸುಳ್ಳು. ಆ ಥರ ವಿಚಾರಗಳಲ್ಲಿ ಬಹಳ ನೀವು ಎಚ್ಚರಿಕೆ ತಗೊಂಡು ಕರೆಕ್ಟಾಗಿ ಅದನ್ನು ಮಣ್ಣನ್ನು ಪರೀಕ್ಷೆ ಮಾಡಿಸಿ ಕರೆಕ್ಟಾಗಿ ನೋಡಿಕೊಂಡಿದ್ದೆ ಆದರೆ ಈ ಒಂದು ಸಂಪತ್ತು ಅಂತಕ್ಕಂಥ ಸಿಕ್ಕಿದಾಗ ಧಾರ್ಮಿಕ ಕೆಲಸಗಳನ್ನ ಮಾಡುವಂಥದ್ದು, ಅನುಕೂಲ ಮಾಡಿಕೊಳ್ಳುವಂಥದ್ದು ಇದೆಲ್ಲ ಮಾಡಿದಾಗ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ, ಅನುಕೂಲ ಮತ್ತು ಒಳ್ಳೆಯ ಒಂದು ಯೋಗಗಳು ನಿಮಗೆ ನಿಮ್ಮ ಮಕ್ಕಳಿಗೆಲ್ಲ ಬರ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲ, ಇವತ್ತಿನ ದಿವಸ ಎಷ್ಟೋ ದೇವಾಲಯಗಳು ಅಲ್ಲಿ ಸಿಕ್ಕಿರ್ತಕ್ಕಂಥ ಆ ನಿಧಿಗಳ ಒಂದು ಹಣದಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು, ತುಂಬ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಕೆಲವರಿಗೆ ಈ ವಿಚಾರಗಳು ಗೊತ್ತಿರುತ್ತೆ, ಕೆಲವರಿಗೆ ಅದರ ಬಗ್ಗೆ ಅರಿವಿರಲ್ಲ. ಸೊ ಹಾಗಾಗಿ ನಾವು ನಮ್ಮ ಒಂದು ಯೋಗ ಇದೆ ಅಂದಾಗ ಈ ಒಂದು ತಂತ್ರವನ್ನು ನಾವು ಮಾಡಬಹುದು. ಈ ಒಂದು ವಿಚಾರಗಳಿಗೆ ನಿಮಗೇನಾದರೂ ಹೆಚ್ಚಿಗೆ ಮಾಹಿತಿ ಬೇಕು, ಈ ಅದ್ಭುತವಾಗಿರ್ತಕ್ಕಂಥ ತಂತ್ರವನ್ನು ನಾವು ಮಾಡಬೇಕು, ನಮಗೂ ಈ ಒಂದು ಗುಪ್ತ ಬೀಜಾಕ್ಷರಗಳು ಬೇಕು, ಮಂತ್ರವು ಬೇಕು ಅಂದಾಗ ಬಂದು ಸಂಪರ್ಕ ಮಾಡಿ. ನಿಮಗೆ ಅದನ್ನೆಲ್ಲ ನಾವು ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ತಿಳಿಸ್ಕೊಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ. ನಮಸ್ಕಾರ.